Welcome to Anuveshane, a 5-day transformative journey designed to ignite young minds. Our first milestone was set in Mysore, where Vagbharti English Medium School students embarked on an exciting adventure of learning, experimenting, and growing. ಶಾಲೆಯಿಂದ ಈ ಶಾಲೆಯಿಂದ ಏನು ಕಾರ್ಯಕ್ರಮ ಅಂದರೆ ನಾವು ಶಾಲೆಗೆ ಬರೋದು ಅದಕ್ಕೆ ಓದೋದ್ರ ರಿಸಲ್ಟ್ ಏನಾಗುತ್ತೆ, ನಾವು ವಿದ್ಯಾವಂತರಾಗ್ತೀವಿ, ಬುದ್ಧಿವಂತರಾಗ್ತೀವಿ. ಬುದ್ಧಿವಂತರಾಗಬೇಕಾದ್ರೆ ನಮ್ಮ ಮೊದಲು ಕೆಲಸ ಮಾಡೋದು ಯಾವುದು? ಬುದ್ಧಿವಂತಿಕೆ ಕೆಲಸನ ಯಾವ್ದು ಮಾಡುತ್ತೆ? ಬ್ರೈನ್. ಆ ಬ್ರೈನ್ನ ಡೆವಲಪ್ ಮಾಡೋದು ಅಂತದ್ದು ನಮಗೆ ತುಂಬ ಮುಖ್ಯ. ಬ್ರೈನ್ನ ಡೆವಲಪ್ ಮಾಡಬೇಕು, ನಮ್ಮ ಬುದ್ಧಿಯನ್ನು ಬೆಳೆಸಲಿಕ್ಕೆ ನಮಗೆ ವಾತಾವರಣ ಹೇಗಿರಬೇಕು, ನಾವು ಹೇಗೆ ನಮ್ಮ ಬ್ರೈನ್ನ ಡೆವಲಪ್ ಮಾಡಲಿಕ್ಕೆ ತಿಳುವಳಿಕೆ ತಗೋಬೇಕು ಅನ್ನೋದನ್ನು ನಾವು ಒಂದು ಇವತ್ತು ಕಾರ್ಯಕ್ರಮದಲ್ಲಿ ನಿಮಗೆ ಗೈಡ್ಲೈನ್ಸ್ ಕೊಡಲಿಕ್ಕೆ ಇವತ್ತು ನಮಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥರಾಗಿ ಇವತ್ತು ಅನಸೂಯ ಗೌಡ, ಡಾಕ್ಟರ್ ಅನಸೂಯ ಗೌಡ ಅಂತ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ. ಇವ್ರದ್ದು ಬೆಲ್ಲಗೆ ಟಿಫನ್ ಮಾಡದೆ ಬಂದವರು ಯಾರ್ಯಾರಿದ್ದೀರಾ ಅಂತ ರೈಸ್ ಮಾಡಿ. ಓಕೆ, ಮತ್ತೆ ಕೇಳೋಣ. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದಿಲ್ದಿರೋರು ಯಾರ್ಯಾರಿದ್ದೀರಾ ಅಂತ ರೈಸ್ ಮಾಡಿ. ಪರವಾಗಿಲ್ಲ, ಎಲ್ಲರೂ ಶಾರ್ಪ್ ಆಗಿದ್ದೀರಾ. ಓಕೆ, ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದಿರೋರು ಯಾರ್ಯಾರಿದ್ದೀರಾ ಅಂತ ರೈಸ್ ಮಾಡಿ. ಶಾರ್ಪ್ ಆಗಿದ್ದೀರಾ, ಕೆಲಸ ಕೊಡ್ತಾ ಇದ್ದೀರಾ. ಇವಾಗ ಹೇಳ್ತಾ ಇದ್ರು ವೆಜ್ಜು, ತರಕಾರಿ, ಸೊಪ್ಪು, ಹಣ್ಣು, ಇದು ಮೂರು ಪಿರಮಿಡ್ ನ ಬೇಸ್ ಅಲ್ಲಿ ಇದೆ. ಪಿರಮಿಡ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಪಿರಮಿಡ್ ನ ಶಕ್ತಿ ಟಾಪ್ ಅಲ್ಲಿ ಇರುತ್ತೆ ಅಂದ್ರೆ ಆ ಪಿರಮಿಡ್ ಎಷ್ಟು ಶಕ್ತಿ ಇರುತ್ತೆ ಅನ್ನೋದು ಆ ಪಿರಮಿಡ್ ನ ಬೇಸ್ ಇರುತ್ತಲ್ಲ ಅದು ಡಿಸೈಡ್ ಮಾಡುತ್ತೆ. ಪಿರಮಿಡ್ ನ ಬೇಸ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಆ ಪಿರಮಿಡ್ ಅಲ್ಲಿ ಶೇಖರಣೆ ಆಗೋ ಶಕ್ತಿ ಟಾಪ್ ಅಲ್ಲಿ ಏನಿರುತ್ತಲ್ಲ ಅದಷ್ಟೇ ಪ್ರಬಲವಾಗಿರುತ್ತೆ, ಶಕ್ತಿಶಾಲಿಯಾಗಿರುತ್ತೆ. ಸೊಪ್ಪು, ಹಣ್ಣು, ತರಕಾರಿ. ಸೆಕೆಂಡ್ ಯಾವುದು? ಫಸ್ಟ್ ಲೇಯರ್ ನೋಡಿದ್ವಿ, ಸೊಪ್ಪಿದೆ, ತರಕಾರಿ ಇದೆ, ಹಣ್ಣಿದೆ. ನೆಕ್ಸ್ಟ್ ಯಾವ್ದು? ನೆಕ್ಸ್ಟ್ ಯಾವ್ಯಾವ್ದೆಲ್ಲ ಪದಾರ್ಥ ಬರ್ಬೋದು? ಯಾವ್ಯಾವ್ದು ಆನ್ಸರ್ ಮಾಡ್ತೀರಾ? ಸೊಪ್ಪಾಯ್ತು, ತರಕಾರಿ ಆಯ್ತು, ಹಣ್ಣಾಯ್ತು, ಮುಂದೆ
ಆಕಾಂಕ್ಷೆಗೆ ಯಾಕೆ ಕೊಡ್ತಾ ಇರೋದು ಗೊತ್ತಾ? ಬೆಸ್ಟ್ ಪ್ಲೇಯರ್ ಆಗಿ ಇವಳು ಕೊಡ್ತಾರೆ ಮೆಡಲ್. ಯಾಕೆ ಇರ್ಬೋದು ಹೇಳಿ? ಯಾಕೆ ಪಾಠ ಮಾಡ್ಬೇಕಾದ್ರೆ ಹೇಳಿದ್ಲು ನೇಮಲ್ಲಿ ಏನೋ ಒಂಚೂರು ಚೇಂಜ್ ಆಗಿತ್ತು, ಬಂದು ಅವಳು ಸುಮಾರು ಸರಿ ಆರ್ಗ್ಯೂ ಮಾಡಿದ್ಲು, ನಮ್ಮ ಟೀಮ್ ಗೆದ್ದಿರೋದು ಅವ್ರ ಟೀಮ್ ಅಲ್ಲ ಅಂತ. ಅವಳು ಕಾಲು ಗಾಯ ಆಗಿದ್ದು ನೋಡಿದ್ರಲ್ಲ, ಅವಳು ಏನೋ ಚೂಯಿಂಗ್ ಗಮ್ ಅಂದ್ಕೊಂಡಿದೆ ಅಂತ ಅದನ್ನ ಕೀಳಕ್ಕೆ ಹೋಗ್ತಾ ಇದ್ದಾಳೆ. ಅವಳಿಗೆ ಆ ನೋವು ಫೀಲ್ ಸಹ ಆಗಿಲ್ಲ. ನಮ್ಮ ಬಾಡಿಗೆ ಡಿಲಿಷನ್ ಕೆಪಾಸಿಟಿ ಇದೆ. ಆಡ್ಬೇಕಾದ್ರೆ ನಮ್ಗೆ ಯಾವ ನೋವು, ಕೈ ಕಾಲು ಮುಟ್ಕೊಂಡು ಇದೇನು ಗೊತ್ತಾಗಲ್ಲ. ಮ್ಯಾಚ್ ಮೇಲೆ ಅಷ್ಟೇ ಫೋಕಸ್ ಇರುತ್ತೆ ನಮಗೆ. ಓಕೆ, ಕಂಗ್ರ್ಯಾಚುಲೇಷನ್. ನಾವು ಅವರಿಗೆ ನಮ್ಮ ತನಿಖೆಯಾಗಿ